ನೋಡಿ ನನ್ನ ಫ್ರೆಂಡ್ ಕಾರ್ತಿ, ನಾವು ಹೋಗ್ತಾ ಇದ್ದೀವಿ ಲಾಂಗ್ ಡ್ರೈವ್, ನೈಟ್ ಔಟ್ ಹೋಗ್ತಾ ಇದ್ದೀವಿ. ಕುಂಬ್ಳಗೂಡು ಆಯ್ತಂತ ಸೇ ಹಾಯ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಟುಡೇ ವ್ಲಾಗ್ ಏನಾಗಿದೆ ಅಂದರೆ, ನಾನು ರೆಡಿ ಆಗಿದ್ದೀನಿ. ಆಲ್ರೆಡಿ ಟೈಮ್ ಬಂದು 11:34 ಆಗಿದೆ. ಎಸ್, ಇವತ್ತು ನಾವು ಆಫ್ಟರ್ ಲಾಂಗ್ ಟೈಮ್ ನೈಟ್ ಔಟ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತೆಲ್ಲ ಹೇಳಲ್ಲ, ಸಸ್ಪೆನ್ಸ್ ಆಗಿರುತ್ತೆ. ಎಸ್, ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಕೀಪ್ ವಾಚಿಂಗ್. 12 ಗಂಟೆ ಟೈಮು. ಬರ್ತಾ ಇತ್ತು, ಹೋಗ್ಬಿಡೈತೆ. ನೋಡಿ ನನ್ನ ಫ್ರೆಂಡ್ ಕಾರ್ತಿ, ನಾವು ಹೋಗ್ತಾ ಇದ್ದೀವಿ ಲಾಂಗ್ ಡ್ರೈವ್, ನೈಟ್ ಔಟ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಟವರೆಗೂ ನೋಡಿ, ಗೊತ್ತಾಗುತ್ತೆ. ನಾವು ಆಲ್ರೆಡಿ ಸ್ಯಾಟ್ಲೈಟಲ್ಲಿ ಇದ್ದೀವಿ. ಇವು ನನ್ನ ಫ್ರೆಂಡು. ಹಾಯ್ ಮಾಡೋ, ನನ್ನ ಬೆಸ್ಟ್ ಫ್ರೆಂಡ್ ಇವನು. ಹೋಗ್ತಾ ಇದ್ದೀನಿ ನಾವು. ಸಂಜು ಅಂತೂ ಮಾತಾಡ್ಕೊಂಡು ಹೋಗ್ತಾನೇ ಇದ್ದ. ಏನೇನೋ ನಾವು ಮಹೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ, ಅವಾಗ ಮಳೆ ಎಲ್ಲ ಬಂದ್ಬಿಟ್ಟು ನೆಂದಿದ್ವಿ. ಬಟ್ ನಾನು ನೆಂದಿರಲಿಲ್ಲ, ಜಾಕೆಟಲ್ಲಿ ಕವರ್ ಆಗಿದ್ನಲ್ಲ, ಅದನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದ. ಇನ್ನೇನು ಆನ್ ದ ವೇ ನಾವು ಈಗ RR ನಗರ ಮಾಲ್ ಇದೆಯಲ್ಲ, ರಾಜರಾಜೇಶ್ವರಿ ನಗರ, ಅಲ್ಲಿಗೆ ರೀಚ್ ಆಗಿದ್ದೀವಿ. ಟೈಮ್ ಆಗಿತ್ತು 11 o'clock ಮೇಲೆ ಆಗಿತ್ತು. 11:10 ಏನೋ ಆಗಿತ್ತು ಟೈಮು. ಇನ್ನೇನು ಹೋಗ್ತಾ ಇದ್ದೀವಿ. RR ನಗರ ರಾಜೇಶ್ವರಿ ದೇವಸ್ಥಾನ ಲೆಫ್ಟ್ ತಗೊಂಡ್ರೆ ದೇವಸ್ಥಾನ, ಸ್ಟ್ರೈಟ್ ಹೋದರೆ ಕೆಂಗೇರಿ ರೂಟ್ ಮೇಲೆ ಹೋಗುತ್ತೆ. ನಾವು ಹೋಗೋಣ ಅಂದ್ಬಿಟ್ಟು ಮಾಲ್ ಹತ್ರ ಎಲ್ಲ ಸ್ಟ್ರೈಟ್ ಒಂದೇ ರೋಡ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಯಾವುದೋ ನಾನು ಒಂದೇ ಹೋಯ್ತಾ ಒಂದು ಅಪಾರ್ಟ್ಮೆಂಟ್ ನೋಡಿದೆ. ಅಲ್ಲಿ ವಿಡಿಯೋಗಿಂತ ಲೈಟಿಂಗ್ಸು ಲೈವ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು, ಲೈಟಿಂಗ್ಸು. ಎಸ್, ನಾನು ಶೋರೂಮ್ ಹತ್ರ ಕಾರ್ ನೋಡಿದ್ದಲ್ಲ, ಆ ರೋಡಲ್ಲೇ ನಾನು ಇವಾಗ ಹೋಯ್ತಾ ಇರೋದು ಅಂದವೆ. ಮನೆ ಎದುರುಗಡೆ ಊಟ ಚೆನ್ನಾಯ್ತಲ್ಲ ಮಸ್ತಾಗಿ. ಕುಂಬ್ಳಗೂಡು ಪೊಲೀಸ್ ಸ್ಟೇಷನ್ ಫಸ್ಟಿಂದಾನು ಐತೆ. ಫಸ್ಟ್ ಬಂದ್ಬಿಟ್ಟು ಮುಂದೆ ಎಲ್ಲ ಇತ್ತು, ಖಾಲಿ ಜಾಗದಲ್ಲೆಲ್ಲ ಇತ್ತು. ಇವಾಗ ಇಲ್ಲಿ ಫುಲ್ಲು ಕವರ್ ಮಾಡ್ಕೊಂಡು ಜಾಕೆಟೆಲ್ಲ ಹಾಕೊಂಡು ಹೋಗ್ತಾ ಇದ್ವಿ. ಫುಲ್ಲು ಚಳಿ ಇತ್ತು. ಚಳಿ ಅಂದರೆ ಮನೇಲಿ ಅಷ್ಟು ಗೊತ್ತಾಗಲಿಲ್ಲ, ಬಟ್ ನಾವು ಆಚೆ ಬಂದಮೇಲೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಅದಕ್ಕೆ ನಾನು ಫುಲ್ ಹೆಲ್ಮೆಟೆಲ್ಲ ಹಾಕೊಂಡಿದ್ದೆ. ಸಖತ್ತಾಗಿರುತ್ತಲ್ಲ. ಯಾವ ರೋಡ್ ಇದು? ಮೈಸೂರು ಹೋಗೋ ರೋಡ್ ಅಲ್ವಾ? ಗಾಯ್ಸ್, ಆನ್ ದ ವೇ ಬಿಡದಿ ಹತ್ರ ಇದ್ದೀವಿ. ಡೋರ್ ಕಾಣಿಸ್ತಾ ಇದೆಯಾ ನಿಮಗೆ? ಕಾರ್ತಿ ಎಲ್ಲೋದ? ಎಲ್ಲೋ ಹೋಗೋಣ. 3 ಜನ ನೈಟ್ ಔಟಿಗೆ ಬಂದಿದ್ದೀವಿ. ಈಗ ಸಂಜೆ ಸ್ಮೋಕ್ ಮಾಡಬೇಕು ಅಂದ್ಬಿಟ್ಟು ಸೈಡ್ ಗಾಡಿ ಅಂದ್ಕೊಂಡಿದ್ದೀವಿ. ಗಾಯ್ಸ್, ಇವಾಗ ನಾವು 2 ವೀಲರಲ್ಲಿ ಬರ್ತಾ ಇದ್ದೀವಿ ಲಾಂಗ್ ಡ್ರೈವ್. ನೆಕ್ಸ್ಟ್ 10 days ಅಲ್ಲಿ ನಾವು ಕಾರಲ್ಲಿ ಬರ್ತೀವಿ ಲಾಂಗ್ ಡ್ರೈವ್. ನೋಡಿ ಆಯ್ತಂತ ಇಲ್ಲ, ಗಾಡಿಲಿ ಹೋಗೋಣ. ಬಾ ಒಳಗೆ ಗಾಡಿಲಿ ಹೋಗೋಣ. ಇಲ್ಲ, ಒಳಗಡೆ ನೋಡಕ್ಕೆ ಇಲ್ಲೇ ಒಂಥರ ಆಯ್ತು. ಕೆಫೆನ ಏನೋ ಇದು? ಕೆಫೆನೇ ಅದು, ಕಾಣಿಸ್ತಾ ಇಲ್ಲ. ಗಾಯ್ಸ್, ಆಲ್ರೆಡಿ ಆ ಒಂದು ಕಾಲಲ್ಲಿ ಐತೆ ಟೈಮ್. ಓಪನ್ ಐತಲ್ಲ, ಲೈಟ್ ಹಾಕೋರೈತೆ, ಪಕ್ಕ ಓಪನ್ ಐತೆ. ನಾವಿಲ್ಲ ಕಣ ಬಂದಿ ಸಂಜು. ಇಲ್ಲೇ ಬಂದಿದ್ದು. ಇಲ್ಲಲ್ಲ ಮೆಲ್ಟೀನಿಗೆ ಬಂದಿದ್ದು ನಾವು, ಮೆಲ್ಟೀನ್ ಕೆಫೆಗೆ.
ಎಸ್ ಗಾಯ್ಸ್, ಇವಾಗ ನಾವೆಲ್ಲ ಕೆಫೆಗೆ ಹೋಗೋಣ ಅಂದ್ಕೊಂಡು ಕೆಫೆಗೆ ಬರ್ತಾಯಿದ್ದೀವಿ, ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಯಾವುದೇ ಎಲ್ಲಿ ಚೆನ್ನಾಗಿದೆ ಅಂತ. ನಾನು ಮಿಲ್ಟಿನ್ ಕೆಫೆಗೆ ಹೋಗಿದ್ದೆ ನನ್ನ ಫ್ರೆಂಡ್ಸ್ ಜೊತೆ. ನಾವು ಫಿಲ್ಟ್ರ್ ಕೆಫೆನೂ ಸ್ವಲ್ಪ ನೋಡ್ಕೊಂಬರೋಣ, ಒಳಗಡೆಲ್ಲ ಹೇಗಿದೆ ಫುಡ್ಡೆಲ್ಲ ತಿನ್ಕೊಂಡು ಬರೋಣ ಅಂತ ಬಂದ್ವಿ. ಅಂದವೇ ನೋಡ್ತಾ ಇದ್ದೀವಿ. ಫಸ್ಟಲ್ಲೊಂದು RIP ಅನ್ನೋ ಕೆಫೆ ಇತ್ತು, ಅದನ್ನು ನೋಡಿದ್ವಿ. ಅದು ನೋಡ್ಕೊಂಡು ಸರಿ ನೆಕ್ಸ್ಟ್ ನೋಡ್ಕೊಂಬರೋಣ ಬೇರೆ ಯಾವುದೈತೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀವಿ, ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಫಿಲ್ಟರ್ ನೋಡಿದ್ವಿ. ಅಲ್ಲಿ ಆ ಫಿಲ್ಟರ್ ಬಿಟ್ಟು ಇನ್ನೂ ಸ್ವಲ್ಪ ಮುಂದೆ ಬರೋಣ ಅಂದ್ಬಿಟ್ಟು ಮುಂದೆ ಬಂದು ಇಲ್ಲಿ ಯಾವುದೋ ಒಂದು ನ್ಯೂಯಾರ್ಕ್ ಕೆಫೆ ಅಂತ ಹೊಸದಾಗಿ ಓಪನ್ ಮಾಡಿದರು. ಬಟ್ ಇದಷ್ಟು ಏನು ಚೆನ್ನಾಗಿಲ್ಲ ಅಂತ ಸಂಜು ಅಂದ, ಬೇಡ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವ್ನು ಆಲ್ರೆಡಿ ಅಲ್ಲೂ ಟ್ರೈ ಮಾಡಿದ್ದಾನೆ. ಬಟ್ ಇಷ್ಟ ಆಗಿಲ್ವಂತೆ, ಕಂಫರ್ಟಬಲ್ ಇಲ್ಲ ಅಲ್ಲಿ ಅಂದಿದ್ದಕ್ಕೆ ಸರಿ ನೆಕ್ಸ್ಟ್ ನೋಡೋಣ ಬೇರೆ ಯಾವುದಾದ್ರು ಅಂದ್ಕೊಂಡು ನಾವು ಮಿಲ್ಟನ್ಗೆ ಬಂದಿದ್ವಿ. ಇಲ್ಲೊಂದು ಸಲ ನೋಡ್ಕೊಂಡು ಹೋಗೋಣ. ನಾನು ಬಂದಿದ್ದೆ ಆಲ್ರೆಡಿ ಇಲ್ಲೇ, ಚೆನ್ನಾಗಿತ್ತು. ಬಟ್ ಈಗ ಎಲ್ಲೂ ಅಷ್ಟು ಕೆಫೆ ಓಪನ್ ಇಲ್ಲ. ಬಟ್ ಒಳಗಡೆ ಇದೆ, ಬಟ್ ಜಾಸ್ತಿ ಕಾಸ್ಟ್ಲಿ ಟೈಮಲ್ಲಿ ಹೇಳ್ತಾ ಇದ್ರು. ಪರವಾಗಿಲ್ಲ, ಓಕೆ ಅಂದ್ಬಿಟ್ಟು ಲಾಂಗ್ ಟೈಮ್ ಆದಮೇಲೆ ನಾವು ಬಂದಿದ್ವಲ್ಲ, ಸರಿ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಒಳಗಡೆ ಎಲ್ಲ ಹೋದ್ವಿ, ಚೆನ್ನಾಗಿತ್ತು. ಸ್ವಲ್ಪ ಪರವಾಗಿಲ್ಲ, ಜನ ಸ್ವಲ್ಪ ಇದ್ದರು. ಆ್ಯಂಡ್ ಒಳಗಡೆ ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ಎಂಟ್ರಿ ಹಿಂಗಿದೆ. ಸ್ವಲ್ಪ ಲೈಟಿಂಗ್ಸ್ ಅವಾಗ ಇನ್ನೂ ಚೆನ್ನಾಗಿತ್ತು, ಇವಾಗ ಸ್ವಲ್ಪ ಡಲ್ಲಾಗಿದೆ ಅನಿಸುತ್ತೆ. ನಾವು ಬಂದಾಗ ಅವಾಗ ಇನ್ನೂ ಚೆನ್ನಾಗಿತ್ತು ಲೈಟಿಂಗ್ಸು. ಆಮೇಲೆ ಒಳಗಡೆ ಇನ್ನೂ ಆಚೆ ಸ್ವಲ್ಪ ಚೇರ್ಸ್ ಹಾಕಿರ್ತಾರೆ, ಒಳಗಡೆ ಸ್ವಲ್ಪ ಚೇರ್ಸ್ ಹಾಕಿರ್ತಾರೆ. ನೀವೇ ನೋಡ್ತಿದ್ದೀರಲ್ಲ, ಈ ಥರ ಇದೆ. ಅಲ್ಲಿ ಒಂದು ಫೋಟೋ ಹಿಡ್ಕೊಳ್ಳೋಣ ಅಂದ್ಬಿಟ್ಟು ಫೋಟೋ ಎಲ್ಲ ಹಿಡ್ಕೊಂಡು ಹೋದ್ವಿ. ಇಲ್ಲೇ ನಾನು ನೋಡಿ, ಅಲ್ಲೇ ಮಿಲ್ಟಿನ್ ಕೆಫೆ ಅಂತ ಬರೆದಿದೆ. ಚೆನ್ನಾಗಿತ್ತು, ಒಂಥರ ಗಾಳಿ. ಬಟ್ ತುಂಬ ಗಾಳಿ ಚೆನ್ನಾಗಿ ಹೊಡಿಯುತ್ತೆ ಇಲ್ಲ ಆಚೆ. ಬಟ್ ಒಳಗಡೆನೂ ಜಾಗ ಸ್ಪೇಸಸ್ ಇದೆ. ಆ್ಯಂಡ್ ಸಂಜು ಸರಿ ಬಾ ಬೇರೆ ಎಲ್ಲರೂ ಹೋಗೋಣ, ಅಲ್ಲಿ ಬಂದಿದ್ಯಾ ಅಂತಂದಲ್ಲ ಅಂದ್ಬಿಟ್ಟು ಬೇರೆ ಕಡೆ ಟ್ರೈ ಮಾಡೋಣ ಅಂದ್ಬಿಟ್ಟು ಬೇರೆ ಕಡೆ ಕರ್ಕೊಂಬಂದ, ಫಿಲ್ಟರ್ ಕೆಫೆ ಅಂತ. ಇಲ್ಲಿ ಮಾತ್ರ ಫೋಟೋಶೂಟ್ಗಂತೂ ಜಾಗ ಸಖತ್ತಾಗಿತ್ತು ಗೈಸ್. ನಂಗೆ ಲೈಟಿಂಗ್ಸು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು ತೋರಿಸ್ತೀನಿ ನೋಡಿ, ಈ ಥರ ಇದೆ ಲೈಟಿಂಗ್ಸಲ್ಲಿ, ಚೆನ್ನಾಗಿದೆ, ಸಖತ್ತಾಗಿತ್ತು. ಫೋಟೋಶೂಟ್ ಮಾಡೋದಕ್ಕೆ ಚೆನ್ನಾಗಿತ್ತು. ಇಲ್ಲಿ ಒಳಗಡೆ ಬಂದ್ವಿ, ಇಲ್ಲಿ ಹೇಗಿದೆ ನೋಡೋಣ ಅಂದ್ಬಿಟ್ಟು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನನಗೆ ತುಂಬ ಇಷ್ಟ ಆಗೋಯ್ತು ಪ್ಲೇಸು. ಆ ಲೈಟಿಂಗ್ಸು ಅಲ್ಲಿ ನೋಡಿ, ಇಲ್ಲಿ ನೀರು ಬರ್ತಿದೆಯಲ್ಲ ಅದು. ಮತ್ತು ಒಳಗಡೆ ಹೋದರೆ ಅಲ್ಲಿ ಸ್ಟ್ಯಾಚು ಅಂತೂ ಸೂಪರಾಗಿತ್ತು. ಒಳಗಡೆ ಮೇಲೆ ಒಂದು ಸ್ಪೆಷಲ್ ಪರ್ಸನ್, ಅಲ್ಲಿ ಮೇಲೆ ಕೆಳಗಡೆ ಜಾಗ ಇದೆ. ಕೆಳಗಡೆ ಬರೋರು ಕೆಳಗಡೆ ಹೋಗ್ಬೋದು, ಮೇಲೆ ಹೋಗೋರು ಮೇಲೆ ಹೋಗ್ಬೋದು. ಸ್ಪೆಷಲ್ ಜಾಗ ಅದು. ಸೊ ನಾವು ನೋಡೋಣ ಅಂದ್ಬಿಟ್ಟು ಮೇಲೆ ಹೋಗೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಬಟ್ ಅಲ್ಲಿ ಫೋಟೋ ವಿಡಿಯೋ ಅಲೋ ಇಲ್ಲ ಅಂದ್ಬಿಟ್ಟು, ಸೊ ಅದಕ್ಕೆ ವಾಪಸ್ ಬಂದ್ಬಿಟ್ಟು ನಾವು ಫಸ್ಟ್ ನೋಡ್ಕೊಂಡು ಹೋದ್ವಲ್ಲ RIP ಕೆಫೆ ಅಂತ, ಸೊ ಅಲ್ಲೇ ಬಂದ್ವಿ ನಾವು. ಏನು ಮಾಡೋದು ಅಂದ್ಬಿಟ್ಟು ಆಮೇಲೆ ಕಾರ್ತಿ ನೂಡಲ್ಸ್ ಆರ್ಡ್ರ್ ಮಾಡಿದ್ದ. ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡೆ. ಸ್ಪೈಸಸ್ ಏನು ಅಷ್ಟು ಹಾಕಿರಲಿಲ್ಲ, ಹೆವಿ ಅಂತ ಅನಿಸ್ಲಿಲ್ಲ. ಚೆನ್ನಾಗಿತ್ತು ಗೈಸ್, ಸೀರಿಯಸ್ಸಾಗಿ ಆನೆಸ್ಟಾಗೂ ಚೆನ್ನಾಗಿತ್ತು. ಆಮೇಲೆ ಸಂಜು ಫ್ರೈಡ್ ರೈಸ್ ಏನೋ ಆರ್ಡ್ರ್ ಮಾಡಿದ್ದ, ಅದು ಕೂಡ ಚೆನ್ನಾಗಿತ್ತು. ಬಟ್ ಇದಕ್ಕಿಂತ ನೂಡಲ್ಸು ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ. 5:30 ಆಗಿಬಿಟ್ಟಿತ್ತು. 5:30 ಆಗಿ ಫುಲ್ಲು ನಿದ್ದೆ ಕಣ್ಣಲ್ಲಿದ್ವಿ ಎಲ್ಲರೂ. ಮನೆಗೆ ಬಂದಿದ್ದ ತಕ್ಷಣ ನಾವು ಹಂಗೆ ಮಲ್ಕೊಂಡ್ಬಿಟ್ವಿ. ಕಾರ್ತಿನೂ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಮನೆಗೆ ಇದ್ದ. OP ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.